ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನೆ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನೆ ಹಾಗೂ ಮುಂದೆ ಸರಿ ಹೋಗ್ತಾನೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನೆ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನೆ ಹಾಗೂ ಮುಂದೆ ಸರಿ ಹೋಗ್ತಾನೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ
ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಅದೇನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹೊರಗೆ ಬರ್ತಾನ. ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ, ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಅದೇನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ. ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ. ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ, ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಅದೇನೆಂದರೆ,
ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ
ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ
ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು
ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ
ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ,
ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ
ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ
ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಅದೇನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017 ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017 ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಅದೇನೆಂದರೆ,
ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ
ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ
ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ
ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಆ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಆ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಆ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನೆ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನೆ ಹಾಗೂ ಮುಂದೆ ಸರಿ ಹೋಗ್ತಾನೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನೆ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನೆ ಹಾಗೂ ಮುಂದೆ ಸರಿ ಹೋಗ್ತಾನೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಬು, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ
ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಅದೇನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಅದೇನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ, ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಈ ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಅದೇನೆಂದರೆ,
ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು ಇಚ್ಛಿಸುತ್ತಾರೆ. ಆಗ ಇವನು ಏನು ಮಾಡಲಾರದೆ ಏನು ಮಾಡಬಹುದೆಂದು ಯೋಚಿಸುತ್ತಾ ಕೂತಾಗ ತನ್ನ ಸ್ನೇಹಿತರು ತನಗೊಂದು ಐಡಿಯಾವನ್ನು ನೀಡುತ್ತಾರೆ. ಏನೆಂದರೆ, ಅವನು ಹಳ್ಳಿಯ ಮುಖ್ಯಸ್ಥೆಯ ಮಗಳನ್ನು ಪಟಾಯಿಸಿ ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನ ಹಾಗೂ ಮುಂದೆ ಸರಿ ಹೋಗ್ತಾನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸತ್ಯ ಹರಿಶ್ಚಂದ್ರ ಇದು 2017ರ ಭಾರತದ ಕನ್ನಡ ಭಾಷೆಯ ಹಾಸ್ಯಮಯ ರೊಮ್ಯಾಂಟಿಕ್ ಚಲನಚಿತ್ರ. ಈ ಚಿತ್ರದಲ್ಲಿ ಶರಣ್, ಸಂಚಿತಾ ಪಡ್ಕೋಣೆ ಮತ್ತು ಭಾವನಾ ರಾವ್ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ, ಒಂದು ಹಳ್ಳಿಯಲ್ಲಿ ಸತ್ಯ ಹರಿಶ್ಚಂದ್ರ ಎಂಬ ಯುವಕನಿರುತ್ತಾನೆ. ಆ ಯುವಕ ಬರೀ ಸುಳ್ಳನ್ನೇ ಹೇಳಿಕೊಂಡು ಅಡ್ಡಾಡ್ತಾ ಇರ್ತಾನೆ. ಅಂದರೆ ತನಗೆ ಏನೇ ಬೇಕಾದರೂ, ಏನೇ ಕೆಲಸ ಆಗಬೇಕಾದ್ರೂ ಎಲ್ಲ ಸುಳ್ಳಿನಿಂದಲೇ ಈಡೇರಿಸಿಕೊಳ್ಳುತ್ತಿರ್ತಾನೆ. ಇವನ ಸುಳ್ಳಿನ ಆಟವನ್ನು ನೋಡಿದ ಜನರು ಬೇಸತ್ತು ಇವನನ್ನು ಹಳ್ಳಿಯಿಂದ ಹೊರಗಾಕಲು
ಮದುವೆ ಆಗು, ಆಗ ನಿನ್ನನ್ನು ಹಳ್ಳಿಯಿಂದ ಹೊರಗಾಕಲು ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಈ ಐಡಿಯಾನ ಅವನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಹಳ್ಳಿಗೆ ಹೋಗ್ತಾನೆ. ಆದರೆ ಈ ಪ್ಲ್ಯಾನ್ನಿಂದ ಆಗುವ ಸಮಸ್ಯೆಗಳು 108 ಆಗುತ್ತದೆ ಹಾಗೂ ತುಂಬ ತಾಪತ್ರೆಗೆ ಒಳಗಾಗುತ್ತಾನೆ. ಈ ತಾಪತ್ರೆಯಿಂದ ಅವನು ಹೊರಗೆ ಬರ್ತಾನೆ ಹಾಗೂ ಈ ತಾಪತ್ರೆಯನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ ಹಾಗೂ ಮುಖ್ಯಸ್ಥೆಯ ಒಬ್ಬಳನ್ನು ಮದುವೆ ಆಗ್ತಾನೆ ಹಾಗೂ ಮುಂದೆ ಸರಿ ಹೋಗ್ತಾನೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಈ ಚಿತ್ರವನ್ನು ನೋಡಲೇಬೇಕು. ಇದು ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.